ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವುಳ್ಳನಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ದೇವ ಮಕ್ಕಳೇ, ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಕ್ಕಾಗಿ ತಂದೆಯ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ದೇವ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ಕೃತಜ್ಞತೆಯ ಮನೋಭಾವ ಸ್ವರ್ಗದ ಕಿಟಕಿಗಳನ್ನು ತೆರೆಯುವುದರ ಎಂಬುದಾಗಿ. ಹೌದು ಪ್ರೀತಿ ನಮ್ಮ ಕಡೆ, ಇದಕ್ಕೆ ಅದರವಾಗಿ ಪೌಲನು ಎಫೆಸದವರಿಗೆ 1ನೇ ಅಧ್ಯಾಯ 3ನೇ ವಚನ ನಿಮಗಾಗುತ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿಲ್ಲವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರ್ತಾರೆ ನೋಡಿ: ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಆಮೀನ್, ಹಲ್ಲೆಲೂಯಾ. ಹೌದು ಪ್ರೀತಿ ನಮ್ಮ ಕಡೆ, ದೇವರು ಹೇಳ್ತದೆ ಪೌಲನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯು ಆಗಿರುವಾತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿ ಇನ್ನ ಸಕಲ ಆತ್ಮವರ್ಗಳಿಂದ ನಮ್ಮನ್ನು ನಡೆಸ್ತಾರೆ ಎಂಬುದಾಗಿ. ಹೌದು ಪ್ರೀತಿ ನಮ್ಮ ಕಡೆ, ದೇವರ ನಂಬಿಕೆಯಿಂದ ನಾವು ನಡೆಯುವಾಗ ದೇವ್ರು ನಮಗೆ ಹೇಳ್ತಾ ಇದ್ದಾರೆ, ದೇವರು ಮತ್ತು ತಂದೆಯ ಈ ಲೋಕದಲ್ಲಿ ಯೇಸು ಮಾನವನಾಗಿದ್ದಾಗ ತಂದೆಯ ಹಾಗೆ ದೇವರನ್ನು ನನ್ನ ತಂದೆ ಎಂದು ಹೇಳ್ತಿದ್ರು. ಹೌದು ಪ್ರೀತಿ ನಮ್ಮ ಕಡೆ, ದೇವರು ಯೇಸು ಸ್ವಾಮಿ ಕೂಡ ನಮ್ಮ ಹಾಗೆ ಜೀವಿಸ್ತಿದ್ರು. ಆದರೆ ದೇವರು ಅವ್ರಿಗೆ ಒಳ್ಳೆಯ ವರಗಳನ್ನ ಕೊಟ್ಟು ಆಶೀರ್ವದಿಸಿದ್ದಾರೆ ನೋಡ್ತೀವಿ. ಅದೇ ತರ ನಮಗೂ ಕೂಡ ದೇವರು ಹೇಳ್ತಿದ್ದೇನೆ, ಮಗನೇ, ನೀವು ಕೃತಜ್ಞತರಾಗಿರಿ, ಆತನಿಗೆ ಸ್ತೋತ್ರ ಮಾಡಿರಿ ಎಂಬುದಾಗಿ ಪೌಲ್ ನಮ್ಮನ್ನು ಎಚ್ಚರಿಸ್ತಿದ್ದಾರೆ. ಅದೇ ತರ ಹೇಳ್ತದೆ, ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು, ಇವು ಆತ್ಮಿಕ ಲೋಕದ ಆಶೀರ್ವಾದಗಳನ್ನು ನಮ್ಮನ್ನು ರಕ್ಷಿಸುವ ದೇವರ ಕೈ ಕೋಟೆಯ ಆಶೀರ್ವಾದ ಎಂಬುದಾಗಿ. ಹೌದು ಪ್ರೀತಿ ನಮ್ಮ ಕಡೆ, ಈ ಲೌಕಿಕ ರೀತಿಯಲ್ಲಿ ನಾವು ಆಶೀರ್ವಾದ ಬೇರೆ, ಆದರೆ ದೇವರು ಆತ್ಮೀಯ ವರಗಳಿಂದ ನಮ್ಮನ್ನು ತುಂಬಿಸಕ್ಕೆ ಇಷ್ಟವುಳ್ಳದಾಗಿದ್ದಾರೆ. ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ನನ್ನ ಜೀವಿತದಲ್ಲಿ ನಾನು ಹೇಗೆ ಮಾಡಲಿ, ನನ್ನ ಸಮಸ್ಯೆ ಯಾರಪ್ಪ ಕೇಳಿಸ್ಕೊಳ್ತಾರೆ, ನಾನು ಯಾವ ರೀತಿಯಲ್ಲಿ ಆತ್ಮಿಕವಾಗಿ ನಡಿಬೇಕು ಎಂಬುದಾಗಿ ಗಲಿಬಿಲಿದ್ದಾರೆ. ಆದರೆ ದೇವರು ಹೇಳ್ತಿದ್ದಾರೆ, ನಾನು ನಿಮಗೆ ಸಕಲ ಆತ್ಮ ವರಗಳಿಂದ ನಡೆಸ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿ ನಮ್ಮ ಕಡೆ, ದೇವರಲ್ಲಿ ನಾವು ನಂಬಿಕೆಯಿಂದ ಜೀವಿಸಬೇಕೆಂಬುದೇ. ಅದೇ ತರ ಹಬಕ್ಕನು ಪ್ರವಚನ ಗ್ರಂಥ 3ನೇ ಅಧ್ಯಾಯ 17ನೇ ವಚನ ಹೇಳ್ತದೆ ನೋಡಿ. ಅಲ್ಲಿ ಹೀಗೆ ಹೇಳ್ತಾರೆ, ಹಬಕ್ಕ ಪ್ರವಚನ ಗ್ರಂಥ 3ನೇ ಅಧ್ಯಾಯ 17-18 ವಚನ ಹೇಳ್ತದೆ. ಏನಂದ್ರೆ ನೋಡಿ, ದ್ರಾಕ್ಷಾಲತೆಗಳಲ್ಲಿ ಹಣ್ಣು ಸಿಗದಿದ್ದರೂ, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರೂ, ಹೊಲ ಗದ್ದೆಗಳು ಆಹಾರವನ್ನು ಕೊಡದೆ ಹೋದರು ಮತ್ತೆ 18ನೇ ವಚನ ಇರುತ್ತದೆ. ಏನಂತದೆ, ಹಿಂಡು ಹಟ್ಟಿಯೊಳಗಿಂದ ನಾಶವಾದರೂ, ಮಂದೆಯು ಕೋಟೆಗಳ ಒಳಗೆ ಇಲ್ಲದಿದ್ದರೂ, ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು. ಆಮೇನ್, ಹಲ್ಲೆಲೂಯಾ. ಅವ್ರು ಪ್ರತಿ ಹಬ್ಬಕ್ಕೆ ಹೇಳ್ತಾನೆ, ದೇವರೇ, ನನ್ನಲ್ಲಿ ಯಾರು ಇಲ್ಲ ಹೋದ್ರೂ ಪರವಾಗಿಲ್ಲ, ಆದರೆ ನಾನು ನಿನ್ನಲ್ಲಿ ಉಲ್ಲಾಸಿಸ್ತೇನೆ. ನೀನು ನನಗೆ ಎಲ್ಲವನ್ನು ಕೊಟ್ಟಿದ್ದಿ, ನಾನು ನಿನಗೆ ಸ್ತೋತ್ರ ಸ್ವಾಮಿ. ನೀನು ಒಳ್ಳೆಯ ವರಗಳಿಂದ ನನ್ನನ್ನು ನಡೆಸಿದಿ ಅಪ್ಪ ದೇವ್ರಿ. ನನ್ನ ಜೊತೆಲಿ ಯಾರಿಲ್ಲ ಹೋದ್ರು ಕೂಡ ನೀ ನನ್ನ ಜೊತೆಲಿದ್ದಿ ಎಂಬುದಾಗಿ ಹಬ್ಬಕ್ಕೆ ಹೇಳ್ತಾ ಇದ್ದಾರೆ. ನೋಡಿ, ದೇವರು ನೀಡದಂಥ ವಾಕ್ಯವನ್ನು ಹಬ್ಬಕ್ಕಿನಿಂದ ಜೀವಿಸುವನು ದೇವರ ತೀರ್ಪುಗಳನ್ನು ಮತ್ತು ಆತನ ವ್ಯವಹಾರಗಳಲ್ಲಿ. ಹೌದು ಪ್ರೀತಿ ನಮ್ಮ ಕಡೆ, ಹಬ್ಬಕ್ಕನ ಜೀವಿತದ ನೋಡೋದಾದ್ರೆ ಆತನ ಏನೇನು ವ್ಯವಹಾರ ಮಾಡಿದ್ರು ಕೂಡ ದೇವ್ರ ಹಬ್ಬಕ್ಕೆ, ದೇವ್ರೆ ನೀನು ಎಲ್ಲವನ್ನು ಕೊಟ್ಟಿದ್ದಿ, ನಾನು ನಿನ್ನಲ್ಲಿ ಉಲ್ಲಾಸಿಸ್ತೇನೆ ಎಂಬುದಾಗಿ ದೇವ್ರು ಅಬ್ರಹ್ಮನಿಗೆ ಹಬ್ಬಕ್ಕೂ ಕೇಳ್ತದೆ. ಹೌದು ಪ್ರೀತಿ ನಮ್ಮ ಕಡೆ, ನಮ್ಮ ಜೀವಿತದಲ್ಲಿ ಕೂಡ ದೇವ್ರ ವರಗಳಿಂದ ಕೊಡುವರಾಗಿದ್ದಾರೆ. ಆತನಿಗೆ ನಾವು ಸ್ತೋತ್ರ ಸಲ್ಲಿಸಬೇಕು. ದೇವರೇ, ನಿನ್ನ ನೂತನ ವರಗಳಿಂದ ನನ್ನನ್ನು ತುಂಬಿಸು, ನಿನ್ನ ಒಳ್ಳೆ ಮಗಳಾಗಿ ಜೀವಿಸುವಂತೆ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ದೇವರು ಅದ್ಭುತ ಮಾಡ್ತಾರೆ. ಪ್ರತಿಯೊಂದು ಕಡೆ ನಮ್ಮನ್ನು ಆಶೀರ್ವದಿಸುವಂತ ಸರ್ವಶಕ್ತರಾಗಿದ್ದಾರೆ. ಅದೇ ತರ ದಾವೀದನ ಬರೆದ ಕೀರ್ತನೆ 46ನೇ 1ನೇ ವಚನ ಹೇಳ್ತದೆ, ದೇವರ ಆಶ್ರಯವಾಗಿದ್ದಾರೆ. ಅವ್ರ ಪ್ರತಿಯೊಂದು ಕಡೆ ಮನುಷ್ಯರ ಏನೇ ಮಾಡಿದ್ರು ಕೂಡ ದೇವ್ರು ನಮಗೆ ಆಶ್ರಯವಾಗಿದ್ದಾರೆ ಅಂತ ನೋಡಿ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಆಮೇಲೆ ಅವ್ರ ಪ್ರತಿಯೊಂದು ನಾವು ಯಾವ್ದಾದ್ರು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡ್ರೆ ದೇವ್ರು ನಮಗೆ ವಿಶೇಷವಾಗಿ ಸಹಾಯ ಮಾಡುವಂತ ದೇವರಾಗಿದ್ದಾನೆ. ಎಲ್ಲ ಇದರಿಂದ ಬಿಡುಗಡೆ ಕೊಡೋರಾಗಿದ್ದಾರೆ. ದೇವ್ರೇ, ನನ್ನ ಜೀವಿತದಲ್ಲಿ ಇಕ್ಕಟ್ಟಿನಲ್ಲಿ ಸಮಸ್ಯೆಯಲ್ಲಿದೆ, ಅದ್ರ ಬಿಡುಗಡೆ ಕೊಡು. ಅನಾರೋಗ್ಯದಲ್ಲಿ ಇದ್ದೇನೆ, ಬಲಹೀನತೆಯಲ್ಲಿದೆ,
ಎಲ್ಲವನ್ನು ಬಿಡುಗಡೆ ಕೊಡೋರಾಗಿದ್ದಾರೆ. ಪ್ರೀತಿ ಮಕ್ಕಳೇ, ಆತ ನಮಗೆ ಜಯ ಕೊಡೋರಾಗಿದ್ದಾರೆ. ಆತನಲ್ಲಿ ನಾವು ಉಲ್ಲಾಸಿಸುವಾಗ ದೇವರ ಆತ್ಮನಿಂದ ಪರಲೋಕದಿಂದ ನಮಗೆ ಎಲ್ಲ ಕಿಟಕಿಗಳನ್ನ ತೆರೆಯುವಂತರಾಗಿದ್ದಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ. ಪ್ರೀತಿದ ಮಕ್ಕಳೇ, ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇತರಿಗೆ ಶೇರ್ ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೆ ಮಹೋನ್ನತಳು ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ ಈ ವಿಡಿಯೋ ಅನ್ನೋತರ ಮಕ್ಕಳನ್ನ ಆಶ್ವಸು. ಅವರಲ್ಲಿದ್ದಂತೆಲ್ಲ ಸಮಸ್ಯೆಯನ್ನು ಬಿಡುಗಡೆ ಕೊಡು ಅಪ್ಪ. ಹಬ್ಬಕ್ಕಾಗಿ ಉಲ್ಲಾಸಿಸುವಂತೆ ಅವರ ಮನಸ್ಸನ್ನು ಕೊಡು ದೇವರೇ ಅಂತ ಪ್ರಾರ್ಥಿಸಿದರೆ ಅಪ್ಪ. ಅವರೆಲ್ಲ ನೋವನ್ನು ಬಿಡುಗಡೆ ಕೊಡು. ನೀನು ಪ್ರತಿಯೊಬ್ಬರನ್ನು ಆಶ್ರಯಿಸಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿ ದೇವರೇ. ಚಿಂತೆ ಭಾರದಲ್ಲಿ ತೆಗೆದಕ್ಕೂ ನಿನ್ನ ಕೃಪೆಯಿಂದ ಅವ್ರು ನಡೆಸಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿ ದೇವರೇ. ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬಿಡ್ತಾನೆ ಜುಡ್ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್.